ನನ್ನ ಉತ್ಸವಕ್ಕೆ ಹೋಗಲು ರೆಡಿ ಆಗ್ತಾ ಇದ್ದೇವೆ. ಪಾಪುಗಳಿಗೆ ಹಣ್ಣು, ಡ್ರೈ ಫ್ರೂಟ್, ಹಾಲು, ನೀರು ತೆಗೆದುಕೊಳ್ತಾ ಇದ್ದೇನೆ. ಪಾಪುಗಳಿಗೆ ಅಂದರೆ ನಮ್ಮ ಆರ್ಯನ ಆಲ್ರೆಡಿ ರೆಡಿಯಾಗಿ ಕುಳಿತಿದ್ದಾನೆ, ಯಾವಾಗ ಹೋಗೋಣ ಅಂತೇಳಿ. ನಮ್ಮ ಆರ್ಯನು ರೆಡಿ, ನಮ್ಮ ಆರ್ಯನ ಫ್ರೂಟ್ಸು ರೆಡಿ, ಹೋಗಲು ಸಿದ್ಧರಾಗಿದ್ದೇವೆ. ಇವಾಗ ಫೈನಲ್ ನಾವೆಲ್ಲರೂ ಕೂಡಿ ಹೊಂಟೀವಿ ಹೊರಗಡೆ. 2 ವೀಲರ್ ಅಂದರೆ ನನಗೂ ಇಷ್ಟ, ನನ್ನ ಪಾಪುಗಳಿಗೂ ಇಷ್ಟ. ಮೊನ್ನೆ CETಯಲ್ಲಿ ಕೇಳಲಾದಂಥ ಪ್ರಶ್ನೆ, ಸುಣ್ಣದ ಕಲ್ಲು ಹೇರಳವಾಗಿ ಸಿಗುವಂಥ ಜಿಲ್ಲೆ ಅಂಥೇಳಿ. ಅದು ಬಾಗಲಕೋಟೆ. ಸುಣ್ಣದ ಕಲ್ಲು ಫ್ಯಾಕ್ಟ್ರಿ ತುಂಬ ಇದ್ದಾವೆ ಇಲ್ಲಿ. ಏನೂ ಇಲ್ಲಂದರೂ ಒಂದು 7-8 ಸುಣ್ಣದ ಕಲ್ಲು ಫ್ಯಾಕ್ಟ್ರಿ ನೋಡಲಾಗಿದೆ ಅಷ್ಟು. ಬಂದೇ ಬಿಟ್ಟೆವು ನೋಡಿ ರನ್ನ ವೈಭವಕ್ಕೆ. ಇನ್ನು ನೋಡಿ, ಮೊದಲು ತೋಟಗಾರಿಕೆ ಮತ್ತು ವಸ್ತು ಸಂಗ್ರಹಾಲಯ ನೋಡಲು ಬಂದೆವು. ಈ ತೋಟಗಾರಿಕೆ ಇಲಾಖೆ ಒಳಗಡೆ ಇಲ್ಲಿ ಕಲ್ಲಂಗಡಿಯಿಂದ ವೈವಿಧ್ಯಮಯವಾದ ಚಿತ್ರಕಲೆಯನ್ನು ಬಿಡಿಸಲಾಗಿತ್ತು. ಶರಣೀಯರು, ಮಹಾನ್ ವ್ಯಕ್ತಿಗಳ ಚಿತ್ರ ಬಿಡಿಸಲಾಗಿತ್ತು. ಕಲಾಕೃತಿ ಚೆನ್ನಾಗಿದೆ. ಕಲ್ಲಂಗಡಿಯಲ್ಲಿ ಅರಳಿದ ಪ್ರತಿಭೆಗಳು ನೋಡಿ. ಬಸವಣ್ಣ, ಅಂಬೇಡ್ಕರ್, ಅರಣ್ಯ. ಮುದೋಳ್ ನಾಯಿ ಎಂದೇ ಪ್ರಸಿದ್ಧಿಯಾಗಿವೆ. ನೋಡಿದ ತಕ್ಷಣ ಈ ಮುದೋಳ್ ನಾಯಿ ಅಂತ ಹೇಳಬಹುದು. ಶ್ವಾನಕ್ಕೆ ಪ್ರಸಿದ್ಧವಾದ ತಾಣ ಮುದೋಳ್ ನಾಯಿ. ಶಾಲೆ, ಮನೆ, ಅಂಗನವಾಡಿ, ಅಂಚೆ ಕಚೇರಿ, ಮನೆ, ಮಠ ಪ್ರತಿಯೊಂದಕ್ಕೂ ನೀರು ಸರಬರಾಜು ಆಗುತ್ತಿರುವ ಒಂದು ವಸ್ತು ಪ್ರದರ್ಶನ ನೀಡಲಾಗಿದೆ. ಹಾಗೆ ನಾನು 2 ಪುಟ್ಟ ಮಕ್ಕಳ ಜೊತೆ ಒಂದು ಸೆಲ್ಫಿ. ಹಾಗೆ ಕ್ರೀಡಾಕೂಟಕ್ಕೆ ಬಂದೆವು. ಇಲ್ಲಿ ಕಬಡ್ಡಿಯನ್ನು ನೋಡಿ ಆನಂದಿಸಿದೆವು. ನಂತರ ರನ್ನ ಮೇಳ ಆಗಮಿಸಿತ್ತು. you